ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್. ನಾವು ಈ ವಿಡಿಯೋದಲ್ಲಿ ಏನು ಡೀಟೇಲ್ ಆಗಿ ನೋಡ್ತಾ ಇದ್ದೀವಿ ಅಂತಂದರೆ ಕೆ ಎ ನೀಟ್ ಯು ಜಿ 2025 ಥರ್ಡ್ ರೌಂಡ್ ಕೋರ್ಟ್ ಕೇಸ್. ಇವಾಗ ಏನಂತಂದರೆ ಸ್ಟೂಡೆಂಟ್ಸ್ ಎಲ್ಲ ಕೋರ್ಟಲ್ಲಿ ಕೇಸ್ ಫೈಲ್ ಮಾಡಿದ್ದಾರೆ. ಸೊ ಏನೇನು ಎಲ್ಲ ಕೇಸ್ ಫೈಲ್ ಮಾಡಿದ್ದಾರೆ, ಏನು ಡಿಸ್ಕಷನ್ ಆಗ್ತಿದೆ, ಅದು ಹಿಯರಿಂಗ್ ರಿಸಲ್ಟ್ ಬಂದುಬಿಟ್ಟು 3rd ನವೆಂಬರ್ ಇತ್ತು. ಬಟ್ ಇವಾಗ ಏನಂತಂದರೆ ನೆಕ್ಸ್ಟ್ ಹಿಯರಿಂಗ್ 6th ನವೆಂಬರ್ಗೆ ಪೋಸ್ಟ್ಪೋಂಡ್ ಆಗಿದೆ. ಅದೇ ಫೈನಲ್ ಹಿಯರಿಂಗ್ ಆಗುತ್ತಾ, ಫೈನಲ್ ಜಜ್ಮೆಂಟ್ ಆಗುತ್ತಾ, ಇಲ್ಲ ನೆಕ್ಸ್ಟ್ ಪೋಸ್ಟ್ಪೋಂಡ್ ಆಗ್ಬೋದು, ಅದನ್ನೆಲ್ಲ ಇಲ್ಲಿ ಡಿಸ್ಕಸ್ ಮಾಡೋಣ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಎಲ್ಲ ಸ್ಟೂಡೆಂಟ್ಸಲ್ಲಿ ಇರೋದೇನೆಂದರೆ, ವೆನ್ ವಿಲ್ ಐಶ್ ಸ್ಟೇ ವೇಕೆನ್ಸಿ ರೌಂಡ್ ವಿಲ್ ಸ್ಟಾರ್ಟ್. ಸೊ ದಟ್ ಒನ್ ಆಲ್ಸೋ ವಿ ವಿಲ್ ಚೆಕ್ ಇನ್ ದಿಸ್. ಓಕೆ ಗೈಸ್, ಏನಂತಂದರೆ ಇವಾಗ ನೀವೆಲ್ಲ ನೋಡಿರೋ ಥರ ಥರ್ಡ್ ರೌಂಡ್ ಕೆ ಎ ನೀಟ್ ಮೆಡಿಕಲ್ ಡೆಂಟಲ್ ಸ್ಟಾರ್ಟ್ ಆಗಿದೆ. ಪ್ರೊವಿಷನಲ್ ರಿಸಲ್ಟ್ ಕೂಡ ಬಂದಿದೆ. ಮತ್ತು ಫೈನಲ್ ರಿಸಲ್ಟ್ಗೆ ಎಷ್ಟೋ ಜನ ವೇಟ್ ಮಾಡ್ತಿದ್ರು. ಅದರಲ್ಲಿ ಏನಂತಂದರೆ ಸ್ವಲ್ಪ ಜನ ಸ್ಟೂಡೆಂಟ್ಸ್ ಯಾರೆಲ್ಲ ಇಶ್ಯೂ ಫೇಸ್ ಆಗಿದ್ದಾರೆ, ಇಂಪ್ಯಾಕ್ಟ್ ಆಗಿದ್ದಾರೆ, ಅವರೆಲ್ಲ ಏನಂದರೆ ಹೈಕೋರ್ಟಲ್ಲಿ ಕೇಸ್ನ ಫೈಲ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ರಿಸಲ್ಟ್ನ ಡಿಲೇ ಆಗ್ತಾ ಇದೆ. ಇನ್ನು ಎಷ್ಟು ದಿವಸ ಡಿಲೇ ಆಗುತ್ತೆ ಅನ್ನೋದನ್ನ ಕ್ಲಿಯರಾಗಿ ನಾನು ಇದರಲ್ಲಿ ಮೆನ್ಷನ್ ಮಾಡ್ತೀನಿ. ಫಸ್ಟ್ ಏನೆಲ್ಲ ಕೇಸ್ ಕೋರ್ಟಲ್ಲಿ ಡಿಸ್ಕಸ್ ಆಗ್ತಾಯಿದೆ ಮತ್ತು ಏನು ಡಿಸ್ಕಷನ್ ಆಗಿದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಟೋಟಲಿ ಇಶ್ಯೂ ಯಾವ ಥರ ಅಕ್ಕರ್ ಆಗಿದೆ ಅಂತಂದರೆ 443 ಸೀಟ್ಸ್ ಏನಾಗಿತ್ತು, ನ್ಯೂಲಿ ಆ್ಯಡ್ ಆಗಿತ್ತು ಕೆ ಎಗೆ ಥರ್ಡ್ ರೌಂಡಲ್ಲಿ. ಸೊ ಅದಕ್ಕೆ ಅವರು ಸೆಕೆಂಡ್ ರೌಂಡು ಮತ್ತು ಫಸ್ಟ್ ರೌಂಡಲ್ಲಿ ಯಾರಿಗೆಲ್ಲ ಸೀಟ್ ಸಿಕ್ಕು ಅಡ್ಮಿಷನ್ ತೊಗೊಂಡಿದ್ದಾರೆ ಅವರಿಗೆ ಲೈಕ್ ಚಾನ್ಸ್ ಕೊಟ್ಟಿರಲಿಲ್ಲ ಪಾರ್ಟಿಸಿಪೇಟ್ ಮಾಡೋದಕ್ಕೋಸ್ಕರ. ಸೊ ಆ ಸ್ಟೂಡೆಂಟ್ಸ್ ಎಲ್ಲ ನಮಗೂ ಒಂದು ಚಾನ್ಸ್ ಸಿಕ್ಕಿದ್ರೆ ನನಗೆ ಕಮ್ಮಿ ಫೀಸ್ ಇರೋ ಸೀಟ್ ಸಿಗ್ತಾಯಿತ್ತು, ಇಲ್ಲ ನನಗೆ ಬೆಟರ್ ಕಾಲೇಜ್ ಸಿಗ್ತಾಯಿತ್ತು, ನಮ್ಗೆ ಏನಕ್ಕೆ ಚಾನ್ಸ್ ಕೊಟ್ಟಿಲ್ಲ, ಅಲೋ ಕೊಟ್ಟಿಲ್ಲ, ಆಲ್ರೆಡಿ ಸೀಟ್ಸ್ ಎಲ್ಲ ಆ್ಯಡ್ ಆಗಿತ್ತು, ಕನ್ಸಿಕ್ವೆನ್ಸಲ್ ಸೀಟ್ಸ್ ಎಲ್ಲ ಆ್ಯಡ್ ಆಗಿತ್ತಲ್ವ. ಸೊ ಅದೆಲ್ಲ ಕೇಸ್ನ ಫೈಲ್ ಮಾಡಿದ್ದಾರೆ. ಮೇನ್ ಕ್ವಶನ್ ಏನಂತಂದರೆ, ಯಾರೆಲ್ಲ ಜಾಯ್ನ್ ಆಗಿದ್ದಾರೆ ರೌಂಡ್ 1 ರೌಂಡ್ 2 ಅಲ್ಲಿ ನೀಟ್ ಮೆಡಿಕಲ್ ಡೆಂಟಲ್ ಸೀಟ್ ತೊಗೊಂಡ್ಬಿಟ್ಟು ಅಡ್ಮಿಷನ್ ಆಗಿದ್ದಾರೆ, ಅವ್ರಿಗೆಲ್ಲ ಏನಂತಂದರೆ ರೌಂಡ್ 3ಗೆ ಅಲೋ ಮಾಡಬೇಕಿತ್ತು. ಬೆಟರ್ ಕಾಲೇಜ್ಗೋಸ್ಕರ ಅವ್ರು ಅಪ್ಗ್ರೇಡ್ ಆಗೋಕ್ಕೋಸ್ಕರ ಪಾರ್ಟಿಸಿಪೇಟ್ ಮಾಡ್ತಿದ್ರು. ಎಷ್ಟೋ ಜನ ಆ ಆಪರ್ಚುನಿಟಿಗೋಸ್ಕರನೇ ವೇಟ್ ಮಾಡ್ತಿದ್ರು. ಫಾರ್ ಎಕ್ಸಾಂಪಲ್ ಇವಾಗ 12 ಲ್ಯಾಕ್ ಸೀಟ್ ಸಿಕ್ಕಿರುತ್ತೆ ಸೆಕೆಂಡ್ ರೌಂಡಲ್ಲಿ, ಥರ್ಡ್ ರೌಂಡಲ್ಲಿ ಸೀಟ್ ಸಿಗುತ್ತೋ ಇಲ್ಲ ಅಂತ ಅಡ್ಮಿಷನ್ ಆಗಿದ್ದಾರೆ. ಆ ಥರ ಸ್ಟೂಡೆಂಟ್ಸು ಅವ್ರು ಏನಾದರೂ ರೌಂಡ್ 3ನಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ಅವ್ರಿಗೆ 1.5 ಲ್ಯಾಕ್ ಸೀಟ್ ಸಿಗ್ತಾಯಿತ್ತು ಅಂತ ಅವ್ರ ರ್ಯಾಂಕ್ ಎಲ್ಲ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಅವ್ರ ರ್ಯಾಂಕ್ ವೈಸ್ ಸೀಟ್ ಮೆಟ್ರಿಕ್ಸ್ ಆಗಲಿ, ಪ್ರೊವಿಷನಲ್ ರಿಸಲ್ಟ್ ಥರ್ಡ್ ರೌಂಡ್ ರಿಸಲ್ಟ್ ನೋಡಿದ್ಮೇಲೆ. ಸೊ ಅದಕ್ಕೋಸ್ಕರ ಅವರೆಲ್ಲ ಕೇಸ್ ಫೈಲ್ ಮಾಡಿದ್ದಾರೆ, ಪಿಟಿಷನರ್ ಆಗಿದ್ದಾರೆ. ಓಕೆನಾ. ಆ್ಯಂಡ್ ಅದಾದಮೇಲೆ ಏನಂತಂದರೆ ಕೆ ಎ ಏನು ಹೇಳಿತ್ತು ಅಂತಂದರೆ, ಒನ್ಸ್ ಅವ್ರು ಜಾಯ್ನ್ ಆದಮೇಲೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ಅವ್ರು ಥರ್ಡ್ ರೌಂಡ್ಗೆ ಎಂಟರ್ ಆಗೋಕ್ಕಾಗೋದಿಲ್ಲ. ಓಕೆನಾ. ಆಮೇಲೆ ಏನಂತಂದರೆ ಅವರು ಇವಾಗ ಮೇನ್ ಇಂಪಾರ್ಟೆಂಟ್ ಅಂತಂದರೆ ಕೋರ್ಟ್ ಏನು ಹೇಳಿದೆ ಅನ್ನೋದನ್ನ ನಾವೀಗ ನೋಡೋಣ. ಕೋರ್ಟ್ ಏನು ಹೇಳಿದೆ ಅಂತಂದರೆ, ಕೋರ್ಟು ಕೆ ಎಗೆ ಮೇಂಟೈನ್ ಸ್ಟೇಟಸ್ ಕೀ ಯು ಓ ಮೀನಿಂಗ್ ಅಂತಂದರೆ, ಇದು ಲೈಕ್ ಏನಾಗಿರುತ್ತೆ, ಕೋರ್ಟ್ ಹಿಯರಿಂಗ್ದು ಡಿಸೈಡ್ ಮಾಡೋವರೆಗೂ ಥರ್ಡ್ ರೌಂಡ್ ರಿಸಲ್ಟ್ ಫೈನಲ್ ರಿಸಲ್ಟ್ನ ರಿಲೀಸ್ ಮಾಡೋಂಗಿಲ್ಲ. ಓಕೆನಾ. ಅದಕ್ಕೋಸ್ಕರ ಇದನ್ನು ಡಿಲೇ ಆಗ್ತಾ ಇದೆ ದಿನೇ. ಇವಾಗ ಏನಂತಂದರೆ ವಿತಿನ್ 1 to 7 days ಕೋರ್ಟ್ ಹಿಯರಿಂಗ್ ಕಂಪ್ಲೀಷನ್ ಆಗಬೇಕಾಗಿತ್ತು. ಡ್ಯೂ ಟು ಸಮ್ ಹಾಲಿಡೇಸ್ ಆ್ಯಂಡ್ ಆಲ್ ಇಟ್ ಗಾಟ್ ಪೋಸ್ಟ್ಪೋಂಡೆಡ್ ಟು 6th ನವೆಂಬರ್. ಬಟ್ 6th ನವೆಂಬರ್ ಕೂಡ ಆಗುತ್ತೆ ಅನ್ನೋ, ಫೈನಲ್ ಹಿಯರಿಂಗ್ ಅವ್ರ ಜಜ್ಮೆಂಟ್ ಆಗುತ್ತೆ ಅನ್ನೋ ಕನ್ಫರ್ಮೇಷನ್ ಇಲ್ಲ. ಬಟ್ ಈ ವೀಕಲ್ಲಿ ಫುಲ್ ಕಂಪ್ಲೀಟ್ ಹಿಯರಿಂಗ್ ಕಂಪ್ಲೀಟ್ ಆಗುತ್ತೆ. ನಾವು ಕೋರ್ಟಿಂದ ಒಂದು ಪಾಸಿಟಿವ್ ರೆಸ್ಪಾನ್ಸ್ನ ಪಡೆದುಕೊಳ್ತೀವಿ, ಏನು ಹೇಳ್ತಾರೆ ಏನಿಲ್ಲ ಅಂತ. ಏನಾದರೂ ಮತ್ತೆ ಕೋರ್ಟಿಂದ ಚೇಂಜಸ್ ಬಂದರೆ ಮತ್ತೊಂದು ಸಲ ಥರ್ಡ್ ರೌಂಡ್ಗೆ ಸ್ಟೂಡೆಂಟ್ಸ್ನ ಅಲೋ ಮಾಡ್ತಾರೆ, ಏನಾದರೂ ಸ್ಟೂಡೆಂಟ್ಸ್ ಕಡೆ ವಿನ್ ಆಯಿತು ಅಂತಂದರೆ. ಓಕೆನಾ. ಮತ್ತು ಕೋರ್ಟ್ ಏನು ಮಾಡಿದೆ ಅಂತಂದರೆ ಕೆ ಇಗೆ ಕೇಳಿದೆ, ನೀವೆಲ್ಲ ಏನೇನು ರೂಲ್ ನೋಟಿಫಿಕೇಷನ್ ಎಲ್ಲ ಸ್ಟೂಡೆಂಟ್ಸ್ಗೆ ಡಿಸ್ಪ್ಲೇ ಮಾಡಿದ್ದೀರಾ, ಅದು ರೂಲ್ ಬುಕ್ ಕೊಡಿ. ಮತ್ತು ಲೈಕ್ ಬುಲೆಟಿನ್ ಎಲ್ಲ ಕೆ ಎ ಪೋರ್ಟಲೆಲ್ಲ ವೆಬ್ಸೈಟಲ್ಲೆಲ್ಲ ಪಬ್ಲಿಷ್ ಮಾಡಿದರು, ಅದನ್ನೆಲ್ಲ ತೊಗೊಂಡಿದೆ. ಅದಕ್ಕೋಸ್ಕರ 3rd ನವೆಂಬರ್ ಟು 6th ನವೆಂಬರ್ ಅವ್ರು ಏನಕ್ಕೆ ಕೋರ್ಟ್ ಪೋಸ್ಟ್ಪೋನ್ ಮಾಡಿದೆ ಅಂತಂದರೆ, ಅವರೆಲ್ಲ ಅನಾಲಿಸಿಸ್ ಮಾಡಿಬಿಟ್ಟು ಮತ್ತು 6th ನವೆಂಬರ್ ಜಡ್ಜಸ್ ಏನಿರ್ತಾರೆ ಅವ್ರ ಕಡೆಯಿಂದ ಒಂದು ರೆಸ್ಪಾನ್ಸ್ನ ಹೇಳೋದಕ್ಕೆ, ಮತ್ತು ಯಾರ್ದು ಮಿಸ್ಟೇಕ್ ಇದೆ, ಏನು ಮಿಸ್ಟೇಕ್ ಇದೆ, ಮತ್ತು ಕೆ ಎಗೆ ಅವ್ರು ಏನಾದರೂ ಕೇಳಬೇಕಂದ್ರೆ ಏನು ಕೇಳಬೇಕು ಅನ್ನೋದನ್ನ ಕ್ಲಿಯರಾಗಿ ಇದು ಮಾಡ್ಕೊಂಡು ಬರೋಕ್ಕೆ ಅವರು ರೂಲ್ ಬುಕ್ ಆಗಲಿ, ಬುಲೆಟಿನ್ ನೋಟಿಫಿಕೇಷನ್ ಆಗಲಿ, ಅದನ್ನೆಲ್ಲನೂ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ದ ಕರೆಂಟ್ ಸಿಚುವೇಶನ್ ಏನಿದೆ ಅಂತಂದರೆ, ಸ್ಟೂಡೆಂಟ್ಸ್ ವಿತ್ ನೋ ಸೀಟ್ಸ್ ಇನ್ ರೌಂಡ್ 1 ರೌಂಡ್ 2 ಅವರೆಲ್ಲ ಪಾರ್ಟಿಸಿಪೇಟ್ ಮಾಡೋಕ್ಕೆ ಕೆ ಎ ಅಲೌ ಮಾಡಿತ್ತು. ಯಾರೆಲ್ಲ ಸ್ಟೂಡೆಂಟ್ಸ್ ಇನ್ ರೌಂಡ್ 1 ರೌಂಡ್ 2 ಅಲ್ಲಿ ಅಡ್ಮಿಷನ್ ತೊಗೊಂಡಿದ್ದಾರೆ, ಜಾಯ್ನ್ ಆಗಿದ್ದಾರೆ ಕಾಲೇಜ್ಗೆ, ಅವ್ರಿಗೆ ಅಲೌ ಮಾಡಿರಲಿಲ್ಲ. ಸೊ ಇದು ಅಲೌ ಮಾಡಬೇಕನ್ನೋದನ್ನ ಕೇಸ್ ಮೇನ್ ಇಂಟೆನ್ಷನ್. ಓಕೆನಾ. ಅದಾದಮೇಲೆ ಏನಂತಂದರೆ, ಸ್ಟೂಡೆಂಟ್ಸ್ ವಾಂಟ್ ಟು ಸರೆಂಡರ್ ದಿ ಸೀಟ್. ಇವಾಗ ಏನಂತಂದರೆ ಆಫ್ಟರ್ ಮಾಪ್ ಅಪ್ ರೌಂಡು ಯಾರಿಗೆಲ್ಲ ಪ್ರೊವಿಷನಲ್ ರಿಸಲ್ಟ್ ಬಂದಿರುತ್ತೆ ಥರ್ಡ್ ರೌಂಡಲ್ಲಿ, ಅವರು ಲೈಕ್ ಫೈನಲ್ ರಿಸಲ್ಟಲ್ಲಿ ಬಂದರೂ ಸೀಟ್ ಸಿಕ್ಕರು, ಅವ್ರಿಗೆ ಇಷ್ಟ ಇಲ್ಲ ಅಂತಂದರೆ ಅವರು ಸರೆಂಡರ್ ಮಾಡೋ ಥರ ಒಂದು ಚಾನ್ಸ್ ಕೊಡಿ ಅಂತ ಕೂಡ ಸ್ವಲ್ಪ ಪಿಟಿಷನರು ಕೇಸ್ ಫೈಲ್ ಮಾಡಿದ್ದಾರೆ.
ಮತ್ತು ನಾವೆಲ್ಲ ಏನಂತಂದರೆ ಫೈನಲ್ ರಿಸಲ್ಟ್‌ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಸೊ, ಅದನ್ನ ಕೋರ್ಟ್ ಜಡ್ಜ್‌ಮೆಂಟ್ ಆದ್ಮೇಲೆನೇ ಇದು ಮಾಡೋದು. ಸೊ, 6 ನವೆಂಬರ್‌ಗೋಸ್ಕರ ವೇಟ್ ಮಾಡಿ ಗೈಸ್. 6 ನವೆಂಬರ್ ನಾನೇನಾದರೂ ವಿಡಿಯೋ ಮಾಡಿಲ್ಲ ಅಂದ್ರೂ ಡೋಂಟ್ ವರಿ ಗೈಸ್. ನನಗೆ ಲೈಕ್ ಕೋರ್ಟ್ ಕಡೆಯಿಂದ ಕ್ಲಿಯರ್ ಇನ್ಫಾರ್ಮೇಷನ್ ಬಂದಿಲ್ಲ ಅಂದರೆ ನಾನು ವಿಡಿಯೋ ಮಾಡಕ್ಕೆ ಹೋಗಲ್ಲ. ಸುಮ್ಮನೆ ನಿಮ್ಗೆ ಪದೇ ಪದೇ ಅದೇ ಇನ್ಫಾರ್ಮೇಷನ್ ಹೇಳ್ಬಿಟ್ಟು ಕನ್ಫ್ಯೂಸ್ ಏನಕ್ಕೆ ಮಾಡೋದು ಅಂತ. ಸೊ, ಏನಾದರೂ ಇಂಪಾರ್ಟೆಂಟ್ ಅಪ್ಡೇಟ್ ಇದ್ದರೆ ವಿತಿನ್ ಫ್ರ್ಯಾಕ್ಷನ್ ಆಫ್ ದಿ ಸೆಕೆಂಡ್ಸ್ ನಾನು ವಿಡಿಯೋ ಮಾಡಿ ನಿಮಗೆ ತಲುಪಿಸ್ತೀನಿ. ಓಕೆನಾ ಗೈಸ್? ಸೊ, ಅದಕ್ಕೋಸ್ಕರ ನೀವೇನು ಮಾಡಬೇಕಂದ್ರೆ ಕಾಲೇಜ್ ಅಣ್ಣ ಗೈಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಓಕೆನಾ? ನಮಗೆ ಎಕ್ಸ್‌ಪೆಕ್ಟೆಡ್ ಟೈಮ್ ಲೈನ್ ಏನಿದೆ ಅಂದರೆ ಕೋರ್ಟ್ ಡಿಸಿಷನ್ ಈಸ್ ಎಕ್ಸ್‌ಪೆಕ್ಟೆಡ್ ದಿಸ್ ವೀಕ್. ಅಂದರೆ ಈ ವೀಕಲ್ಗಂತೂ ಕೋರ್ಟ್ ಡಿಸೈಡ್ ಮಾಡುತ್ತೆ ಏನು ಏನಿಲ್ಲ ಅನ್ನೋದನ್ನ. ಓಕೆನಾ ಗೈಸ್? ಆಮೇಲೆ ರೌಂಡ್ 3 ರಿಸಲ್ಟ್ ವಿಲ್ ಬಿ ರಿಲೀಸ್ಡ್ ಇಮಿಡಿಯೇಟ್ಲಿ ಆಫ್ಟರ್ ದಿ ಕೋರ್ಟ್ ಡಿಸಿಷನ್. ಅಂತಂದರೆ ಕೋರ್ಟ್ ಏನಾದರೂ ಲೈಕ್ KEA ಕರೆಕ್ಟ್ ಇದೆ ಅಂತ ಒಪ್ಕೊಂಡ್ಬಿಟ್ಟು ರಿಸಲ್ಟ್ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದ್ರೆ KEA ಏನು ಮಾಡುತ್ತೆ ಅಂದರೆ ವಿತಿನ್ ನೆಕ್ಸ್ಟ್ ಡೇ ಆರ್ ವಿತಿನ್ ದಟ್ ಡೇ ನೈಟ್ ಓನ್ಲಿ ನಿಮಗೆ ಫೈನಲ್ ಥರ್ಡ್ ರೌಂಡ್ ರಿಸಲ್ಟ್ ಪಬ್ಲಿಷ್ ಆಗುತ್ತೆ. ಏನಾದರೂ KEA ಸ್ಟೂಡೆಂಟ್ದೇ ಕರೆಕ್ಟ್ ಇದೆ, ಸ್ಟೂಡೆಂಟ್ ಹೇಳಿರೋ ಥರ ನೀವು ಕೋರ್ಟು ಸ್ಟೂಡೆಂಟ್ದೇ ಕರೆಕ್ಟ್ ಇದೆ, ಸ್ಟೂಡೆಂಟ್ ಹೇಳಿರೋ ಥರ ನೀವು ಫಾಲೋ ಮಾಡಬೇಕಿತ್ತು ಅಂತ ಜಡ್ಜ್ಮೆಂಟ್ ಏನಾದರೂ ಕೊಟ್ಟರೆ ಮತ್ತೆ ಇನ್ನೊಂದು ಸಲ ಥರ್ಡ್ ರೌಂಡ್ಸ್ನ ರೀಸ್ಟಾರ್ಟ್ ಮಾಡ್ತಾರೆ. ಓಕೆನಾ? ಆವಾಗ ನೀವೆಲ್ಲ ಲೈಕ್ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ ಮತ್ತು ಪಾರ್ಟಿಸಿಪೇಟ್ ಮಾಡಬೇಕಂತಿದ್ದೀರಾ ಅವರೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೋದು. ಬಟ್ ಡೆಫಿನೆಟ್ಲಿ KEA ಕಡೆಯಿಂದ ಮತ್ತೆ ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಗೈಸ್. ಓಕೆನಾ? ಇಷ್ಟೆಲ್ಲ ಆದಮೇಲೆ ಮತ್ತೆ ಅವ್ರು ಅಲೌ ಮಾಡೋಕ್ಕೆ ಬಿಟ್ಟಿದ್ರೆ ಇನ್ ಕೇಸ್ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಸೊ, ಅದಕ್ಕೋಸ್ಕರ ನೀವು ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಿಂತ ಮುಂಚೆ ಕ್ಲಿಯರ್ ಆಗಿ ನೋಟಿಫಿಕೇಶನ್ ಎಲ್ಲ ಓದ್ಕೊಂಡು ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ. ಸೊ, ನೀವೇನು ಓದೋ ಅವಶ್ಯಕತೆ ಇರಲ್ಲ. ನಾನು ಕ್ಲಿಯರ್ ಆಗಿ ಒಂದೊಂದು ಪಾಯಿಂಟ್ ಮೇಲೆ ಕೂಡ ವಿಡಿಯೋ ಮಾಡ್ತೀನಿ. ಸೊ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ನಾನು ವಿಡಿಯೋ ನೋಡ್ತಾ ಇರಿ, ಹಂಗೆ ಲೈಕ್ ಮಾಡ್ತಾ ಇರಿ. ಓಕೆನಾ? ಎಷ್ಟೋ ಜನ ವೆನ್ ವಿಲ್ ಬಿ ದಿ ಐಶ್ ರೌಂಡ್ ನಾನು ವಾಟ್ಸಪ್ ಚಾನಲಲ್ಲಾಗಲಿ ಕಮೆಂಟ್ಸಲ್ಲಾಗಲಿ ಮತ್ತು ಕಾಲ್ ಮಾಡೋದಾಗಿ ಇದೇ ಕೇಳ್ತಾಯಿದ್ರು. ಐಶ್ ರೌಂಡ್ ಸ್ಟ್ರೇ ವೇಕೆನ್ಸಿಗೆಲ್ಲ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೇಕಂತಿದ್ದಾರೆ ನೀವೇನು ಟೆನ್ಷನ್ ತಗೊಳ್ಳೋ ಆಗಿಲ್ಲ ಗೈಸ್. ಓಕೆನಾ? ಏನಕ್ಕಂತಂದರೆ ನೀಟ್ ಥರ್ಡ್ ರೌಂಡ್ ಮೆಡಿಕಲ್ ಡೆಂಟಲ್ ಕಂಪ್ಲೀಟ್ ಆದಮೇಲೆ ಸ್ಟ್ರೇ ವೇಕೆನ್ಸಿ ರೌಂಡ್ ಸ್ಟಾರ್ಟ್ ಆಗುತ್ತೆ. ಏನಕ್ಕಂದರೆ ಇಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದವ್ರಿಗೆ ಸೀಟ್ ಸಿಗಲಿಲ್ಲ ಅಂದರೆ ಅವರಿಗೂ ಅಲ್ಲಿ ಚಾನ್ಸ್ ಕೊಡ್ತಾ ಇದ್ದಾರೆ. ಸೊ, ಅದಕ್ಕೋಸ್ಕರ ಕಂಪಲ್ಸರಿ ಅದು ಕಂಪ್ಲೀಟ್ ಆದಮೇಲೆ ನಿಮಗೆ ಸ್ಟೇ ವೇಕೆನ್ಸಿ ರೌಂಡ್ ಸ್ಟಾರ್ಟ್ ಆಗುತ್ತೆ. ಸೊ, ಸ್ಟೇ ವೇಕೆನ್ಸಿ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಇವಾಗ ಬರೋ ಮಂಡೆಯಿಂದ ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಮಂಡೇ ಏನಂತಂದರೆ ಫೈನಲ್ ರಿಸಲ್ಟ್ ಸೀಟ್ ಮೆಟ್ರಿಕ್ಸ್ನ ಪಬ್ಲಿಷ್ ಮಾಡ್ತಾರೆ. ಆ ಥರ ಇದಾಗಿರುತ್ತೆ. ಬಟ್ ಆಪ್ಷನ್ ಎಂಟ್ರಿ ನೆಕ್ಸ್ಟ್ ವೀಕ್ ಸ್ಟಾರ್ಟ್ ಆಗುತ್ತೆ. ನಾನು ಅಪ್ಡೇಟ್ ಮಾಡ್ತೀನಿ. ಸೊ, ಅದಕ್ಕೋಸ್ಕರ ನೀವು ಏನು ಟೆನ್ಷನ್ ತೊಗೊಳಂಗಿಲ್ಲ. ನಾನು ಸ್ಟೂಡೆಂಟ್ಸ್ಗೆ ಲೈಕ್ ಏನಂತಂದರೆ ಫುಲ್ ಸಪೋರ್ಟ್ ಮಾಡ್ತೀನಿ ಗೈಸ್. ಓಕೆನಾ? ಏನಾದರೂ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರಲಿ ಏನೇ ಇರಲಿ ನಾನು ಮಿಸ್ ಮಾಡೋದಿಲ್ಲ, ನಿಮಗೆ ಕಂಪಲ್ಸರಿ ಅಪ್ಡೇಟ್ ಮಾಡಿರ್ತೀನಿ. ಸೊ, ಅದಕ್ಕೋಸ್ಕರ ನೀವೇನು ಟೆನ್ಷನ್ ತೊಗೊಳ್ಬೇಡಿ. ಓಕೆ, ಇದಿಷ್ಟೇ ಗೈಸ್ ಲೇಟೆಸ್ಟ್ ಅಪ್ಡೇಟ್ ಬಂದುಬಿಟ್ಟು ನೀಟ್ ಆಗಲಿ ಆಯುಷ್ ರೌಂಡ್ ಆಗಲಿ ಇರೋದು. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತು 6 ನವೆಂಬರ್ ಸಿಗೋಣ. ಥ್ಯಾಂಕ್ ಯು ಗೈಸ್.